ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಒಂದು ಡಾಟ್ ನ ಝೀರೋ ಡೈಮೆನ್ಷನ್ ಅಂತಾರೆ. ಝೀರೋ ಡೈಮೆನ್ಷನ್ ಅಂದ್ರೆ ಒಂದು ಸಿಂಗಲ್ ಡಾಟ್. ಈ ಡಾಟ್ ನ ಝೀರೋ ಡೈಮೆನ್ಷನ್ ಅಂತಾರೆ. ಒನ್ ಡೈಮೆನ್ಷನ್ ಅಂದ್ರೆ ಏನು? ಈ ಝೀರೋ ಡೈಮೆನ್ಷನ್ ಏನಿದೆ ಅದು ನಾನು ಬೇರೆ ಆಂಗಲ್ ಇಂದ ನೋಡ್ತೀನಿ, ಸಪ್ರೇಟ್ ಇದನ್ನ ತಿರುಗಿಸ್ಬಿಟ್ಟು. ಅವಾಗ ಏನಾಗುತ್ತೆ, ಡಾಟ್ ಇರೋದು ಲೈನ್ ತರ ಕಾಣಿಸುತ್ತೆ. ಇವಾಗ ಇದು ಒನ್ ಡೈಮೆನ್ಷನ್. ಸಿಂಪಲ್, ಅರ್ಥ ಆಯ್ತಾ? ಡಾಟ್ ಇದ್ದಿದ್ದು ಆಂಗಲ್ ನ ಚೇಂಜ್ ಮಾಡ್ಬಿಟ್ಟು ನೋಡಿದಾಗ ಇಟ್ ಬಿಕಮ್ಸ್ ಅ ಲೈನ್. ಇಟ್ಸ್ ಕಾಲ್ಡ್ ಒನ್ ಡೈಮೆನ್ಷನ್. ಟೂ ಡೈಮೆನ್ಷನ್ ಅಂದ್ರೆ ಏನು? ಈ ಲೈನ್ ಇದೆಯಲ್ವಾ, ಇದನ್ನ ನಾನು ಇನ್ನೊಂದ್ಸರಿ ಸೊಟ್ಟ ಮಾಡಿ ನೋಡ್ತೀನಿ ಬೇರೆ ಆಂಗಲ್ ಇಂದ, ಅವಾಗ ಅದು ಈ ತರ ಕಾಣಿಸುತ್ತೆ. ಸರಿನಾ? ನಾವು ಇಟ್ ಲುಕ್ಸ್ ಲೈಕ್ ಎ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್, ಅಥವಾ ಇದನ್ನ ಸಿಂಪಲ್ ಆಗಬೇಕು ಅಂದ್ರೆ ಒಂದು ನಾರ್ಮಲ್ ಪ್ಲೇನ್ ಸರ್ಫೇಸ್. The definition of a plane surface is a two-dimensional and a perfectly flat surface which extends in all directions is known as a plane surface. A plane extends infinitely in two dimensions with no thickness. ಖಾಲಿ ಜಾಗ ಪ್ಲೇನ್ ಆಗಿದೆ, ಇದಕ್ಕೆ ಯಾವುದೇ ಅಪ್ ಡೌನ್ ಏನು ಇಲ್ಲ. ಬಾಕ್ಸ್ ತರ ಕಾಣಿಸೋದಿಲ್ಲ. ಬಾಕ್ಸ್ ತರ ಕಂಡ್ರೆ ಅದು 3D ಆಗ್ಬಿಡುತ್ತೆ. ನಾರ್ಮಲ್ ಒಂದು ಶೀಟ್ ತರ ಕಾಣಿಸುತ್ತೆ. ಶೀಟ್ ಗೊತ್ತಲ್ಲ, ಪೇಪರ್ ತರ. ಆ ತರ ಎಲ್ಲಿ ಬೇಕಾದ್ರೂ ನೋಡಿ ಕಾಣಿಸುತ್ತೆ. ನಿಮ್ ಹಿಡ್ಕೊಂಡಿರೋ ಗ್ಲಾಸ್ ಆಗಿರ್ಬೋದು, ನಿಮ್ ಟೇಬಲ್ ಆಗಿರ್ಬೋದು, ನಿಮ್ ಮೊಬೈಲ್ ಕೂಡ ಒಂದು ಲೈನ್ ಆಗಿ ಮಡಗಿದ್ರೆ ಒಂದು ಬೇರೆ ಆಂಗಲ್ ಇಂದ ನೋಡಿದ್ರೆ ಒಂದು ಶೀಟ್ ತರ ತಾನೇ ಕಾಣಿಸುತ್ತೆ ನಿಮ್ ಮೊಬೈಲ್ ಕೂಡ. ಅದೇ 2D. ಇದ್ರ ಒಳಗಡೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಕತೆ ಬರೀತ್ಯಾ, ಬರಿ. ಪಿಕ್ಚರ್ ತೋರಿಸ್ತೀರಾ, ತೋರಿಸಿ, ವಿಡಿಯೋ ಮಾಡ್ಬಿಟ್ಟು. ಆಮೇಲೆ ಏನಪ್ಪ ಅದು, ಪೆನ್ ತಗೊಂಡು ಡ್ರಾಯಿಂಗ್ ಬಿಡಿಸ್ತೀರಾ, ಬಿಡಿಸಿ. ಒಂದು ಇದಕ್ಕೆ ಲಾಜಿಕ್ ಇರಲ್ಲ, ಇನ್ನೊಂದು ಇದಕ್ಕೆ ಲಿಮಿಟೇಷನ್ಸು ಇರಲ್ಲ. ಏನ್ ಬೇಕಾದ್ರೂ ತೋರಿಸ್ಬೋದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಈಗ ನೀ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇದು ಏನ್ ತರ ನೋಡ್ತಿದ್ದೀರಾ? ಒಬ್ರು ಟಿವಿಲಿ ನೋಡ್ತಿರ್ತಾರೆ, ಒಬ್ರು ಮೊಬೈಲ್ ಅಲ್ಲಿ ನೋಡ್ತಿರ್ತಾರೆ, ಒಬ್ರು ಲ್ಯಾಪ್ಟಾಪ್ ಅಲ್ಲಿ ನೋಡ್ತಿರ್ತಾರೆ, ಅಥವಾ ಏನ್ ತರ ನೋಡ್ತಾ ಇರ್ಬೋದು. ಒಂದು ಪ್ಲೇನ್ ಸರ್ಫೇಸ್ ಒಳಗಡೆ ನೋಡ್ತೀರಾ. ಇದು ಮೊಬೈಲ್ ಬಂದ್ಬಿಟ್ಟು 3D ಆಬ್ಜೆಕ್ಟ್, ಸರಿನಾ? ಮೊಬೈಲ್ 3D ನೋಡಿ. ಈಗ ಹಿಂಗ್ ತೋರಿಸ್ದಾಗ ನಾನು ಈಗಲೂ 2Dನೇ ಅದು, ಬಟ್ ಈ ತರ ನಾನು ಲೈನ್ಗಳನ್ನ ಜಾಯಿನ್ ಮಾಡಿದಾಗ ಇದು 3D ಆಗೋಯ್ತು, ಸರಿನಾ? ಈಗ ಮೊಬೈಲ್ ತರ ಕಾಣ್ತೈತಲ್ವಾ ಸ್ವಲ್ಪ. ಸೊ ಇದು ಮೊಬೈಲು. ಇದನ್ನ ನೀವು ಬಗ್ಗೆ ಮಾತಾಡೋದು ಬೇಡ. ಇದು 3D. ಅದು 3D ಬಂದಾಗ ಹೇಳ್ತೀನಿ. ಇದು 2D ಒಳಗಡೆ ಇರೋದು, ಸ್ಕ್ರೀನ್ ಒಳಗಡೆ ಇರೋದು. ನಾನು ಹೇಳ್ತಾ ಸ್ಕ್ರೀನ್ ಒಳಗಡೆ ಇರೋದು, ಸ್ಕ್ರೀನ್ ಬಗ್ಗೆ ಮಾತಾಡ್ತಲ್ಲ. ಸ್ಕ್ರೀನ್ ಒಳಗಡೆ ಇರೋದೆಲ್ಲ 2D. ನಿಮ್ಮ ಮೊಬೈಲ್ ಮುಟ್ಕೊಂಡು ನಾನು ವಿಡಿಯೋ ಬರ್ತಾಯಿತ್ತಲ್ಲ, ಅದೆಲ್ಲ 2D. ಸೊ ಟೆಕ್ನಿಕ್ಲಿ ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಕಣ್ಗಳು ನೋಡುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ, ಅದು ಬಿಟ್ಟರೆ ಇನ್ನೇನು ಮಾಡಲ್ಲ. ಸೊ ಇಲ್ಲಿ ನಿಮ್ಮ ಸೆನ್ಸಸ್, ಈ ಎರಡೇ ಸೆನ್ಸ್ ವರ್ಕ್ ಆಗೋದು. ಒಂದು ಕಣ್ಣು, ಒಂದು ಕಿವಿ, ಅಷ್ಟೇ. 2 ಡೈಮೆನ್ಷನ್ ಎರಡೇ ವರ್ಕ್ ಆಗೋದು, ಒಂದು ಕಣ್ಣು ಮತ್ತೆ ಕಿವಿ. ದಟ್ಸ್ ಇಟ್, ನಥಿಂಗ್ ಎಲ್ಸ್. ಇನ್ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ದಟ್ ಈಸ್ ವೈ ಇಟ್ಸ್ ನೋನ್ ಆಸ್ 2 ಡೈಮೆನ್ಷನಲ್. ಇದು 2 ಡೈಮೆನ್ಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಲಿಮಿಟೇಷನ್ಸೇ ಇಲ್ಲ. ಹೆಂಗ್ ಬೇಕಾದ್ರೂ ತೋರಿಸ್ಬೋದು. ಯಾವ್ದಾದ್ರು ಡ್ರಾಯಿಂಗ್ ಮಾಡಿದ್ರು ಅದಕ್ಕೂ ಜೀವ ಬರುತ್ತೆ. ನೀವು ಇಷ್ಟ ಬಂದಂಗೆ ಇದಕ್ಕೆ ಸ್ಟೋರಿನ ಚೇಂಜು ಮಾಡ್ಬೋದು. ನಿಮಗೆ ಯಾರೋ ಕ್ರಿಯೇಟ್ ಮಾಡಿದ್ರೆ ನೀವು ಬೇಕಾದ್ರೆ ಕಂಟಿನ್ಯೂ ಕೂಡ ಮಾಡ್ಬೋದು. ಇಟ್ ಹ್ಯಾಸ್ ನೋ ಲಿಮಿಟ್ಸ್. ಅದಕ್ಕೆ ಇದನ್ನು 2D ವರ್ಲ್ಡ್ ಅನ್ನತ್ತ ಹೇಳೋದು. ಈ ವರ್ಲ್ಡ್ ಅಲ್ಲಿ ಬೇಕಾದ್ರೆ ನಾನು 3D ಐತೆ ಅಂತಾನು ತೋರಿಸ್ಬೋದು, ಬಟ್ 3D ಇಲ್ಲ. ಬಟ್ ಸ್ಟಿಲ್ ಇಟ್ಸ್ 2D ಓನ್ಲಿ, 3D ಅಲ್ಲ. ಓಕೆ? ನೀವು ಏನೇ ಟಿವಿಲಿ ನೋಡ್ತಿದ್ದೀರಾ, ಪಿಕ್ಚರ್ ನೋಡ್ತಿದ್ದೀರಾ, ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ, ಅವೆಲ್ಲ 2Dನೇ. ಈಗ 3Dಗೆ ಹೋಗೋಣ. ವಾಟ್ ಈಸ್ 3D? 3D ಬಂದ್ಬಿಟ್ಟು ಒಂದು ಕ್ಯೂಬ್, ಒಂದು ಬಾಕ್ಸ್ ತರ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ನಾಟ್ ಎ ಬಾಕ್ಸ್, ಇಟ್ಸ್ ಎ ರೆಕ್ಟಾಂಗಲ್. ಬಟ್ ಇದು ಬಾಕ್ಸ್, 3D ಆಬ್ಜೆಕ್ಟ್. ಇದು 3D ಆಬ್ಜೆಕ್ಟ್. ಈಗ ಇದು ಬಾಕ್ಸ್ ತರ ಕಾಣಿಸುತ್ತಾನೆ, ಇದು 3D ಆಬ್ಜೆಕ್ಟ್. ಇದಕ್ಕೆ ಲಾಜಿಕ್ ಕೇಳುತ್ತೆ. ಇದರಲ್ಲಿ ಎಲ್ಲದಕ್ಕೂ ಲಾಜಿಕ್ ಕೇಳುತ್ತೆ. ಏನಕ್ಕೆ ಅಂತ ಎಲ್ಲದಕ್ಕೂ. ಇದಕ್ಕೆ ಲಾಜಿಕ್ ಇಲ್ಲ. 2 ಡೈಮೆನ್ಷನ್ ಹ್ಯಾಸ್ ನೋ ಲಾಜಿಕ್, ನೋ ಲಿಮಿಟೇಷನ್ಸ್. ಬಟ್ 3 ಡೈಮೆನ್ಷನ್ ಹ್ಯಾಸ್ ಲಿಮಿಟೇಷನ್ಸ್ ಅಂಡ್ ಇಟ್ ಹ್ಯಾಸ್ ಲಾಜಿಕ್. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಬರೀ ನಿಮ್ ಕಣ್ಣಿಂದ ಬರೀ ನೋಡೋದಲ್ಲ, ಕಿವಿಲಿ ಕೇಳಿಸ್ಕೊಳ್ಳೋದಲ್ಲ, ನಾಲಿಗೆಯಲ್ಲಿ ನೆಕ್ಲೂಬಹುದು, ಆಮೇಲೆ ಏನಂತಾರೆ ಕೈಯಿಂದ ಮುಟ್ಲೂಬಹುದು, ಅಂಡ್ ವಾಟ್ ಯು ಸೇ ದಟ್ ಆಸ್ ಮೂಗಿಂದ ಮೂಸ್ಲೂಬಹುದು. ಸೊ ಇಲ್ಲಿ 5 ಕೂಡ ವರ್ಕ್ ಆಗುತ್ತೆ. 5 ಸೆನ್ಸ್ಗಳು, ಸರಿನಾ? 5 ಸೆನ್ಸ್ ಇಂದನೂ ಇದನ್ನ ಫೀಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲೇ ಅನ್ಕೊಳ್ಳೋಣ. ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ,
ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಈ ಮೊಬೈಲ್ನ ನೀವು ಮುಟ್ತಿದ್ದೀರಾ, ಇದನ್ನ ನೀವು ಫೀಲ್ ಮಾಡ್ಬೋದು ಅಲ್ವಾ? ಮೊಬೈಲ್ನ ಫೀಲ್ ಮಾಡ್ಬೋದು. ನನ್ನ ವಿಡಿಯೋ ನೋಡ್ತಿದ್ದೀರಾ, ನನ್ನ ವಿಡಿಯೋ ನೋಡ್ತಿದ್ದೀರಾ, ಇದರಿಂದ ಸೌಂಡ್ ಬರ್ತೈತೆ, ಅದರಿಂದ ಕಿವಿ ಕೇಳಿಸ್ಕೊತಿದ್ದೀರಾ, ಮುಟ್ಲೂಬಹುದು, ನೀವು ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ಈ ವಿಡಿಯೋ ನೋಡ್ಬೇಕಾದ್ರೆ. ಇನ್ನೊಂದು ಅಂದರೆ ಇದರಲ್ಲಿ ಏನಾದ್ರು ಅಕಸ್ಮಾತ್ ಏನಾದ್ರು ಸ್ಮೆಲ್ ಇದ್ರೆ ಆ ಸ್ಮೆಲ್ ಕೂಡ ತಗೋಬಹುದು ನೀವು. ವಿಡಿಯೋಯಿಂದ ಬರ್ತಲ್ಲ, ಬಟ್ ನಿಮ್ಮ ಮೊಬೈಲಲ್ಲಿ ಏನಾದ್ರು ಡಸ್ಟ್ ಆಗಿದ್ರೆ ಅದು ಸ್ಮೆಲ್ಲು ಬರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ 4 ಆಯ್ತು. ಇನ್ನೊಂದೇನು, ನಿಮ್ಗೆ ಡೌಟ್ ಇದ್ರೆ 4ಗಿಂತ ನೆಕ್ಕು ನೋಡಿ, ಟೇಸ್ಟ್ ಕೂಡ ಸಿಗುತ್ತೆ. ಸೊ ಈ 5 ವರ್ಕ್ ಆದ್ರೇನೆ ಇದನ್ನ 3D ಡಿನ್ಯಾ ಅಂತ ಅನ್ನೋದು. ಇದಕ್ಕೆ ಲಿಮಿಟೇಷನ್ಸ್ ಇದೆ, ಇದಕ್ಕೆ ಲಾಜಿಕ್ ಕೇಳುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಆಪಲ್, ಈಗ ಫಾರ್ ಎಕ್ಸಾಂಪಲ್ ಆಪಲ್ ಯಾಕೆ ಕೆಳಕ್ಕೆ ಬೀಳುತ್ತೆ? ಬಿಕಾಸ್ ಗ್ರಾವಿಟಿ, ರೈಟ್. ಸೊ ಇಟ್ ಹ್ಯಾಸ್ ಲಿಮಿಟೇಷನ್ಸ್. 3D ದುನಿಯಾ, ನಾವಿರೋದು 3D ದುನಿಯಾ, ಅದರೊಳಗಡೆ ಲಿಮಿಟೇಷನ್ಸ್ ಇರುತ್ತೆ. ದೇರ್ ಇಸ್ ಅ ಲಿಮಿಟ್. ಸೊ 3D ದುನಿಯಾದಲ್ಲಿ ಲಿಮಿಟೇಷನ್ಸ್ ಇದೆ. ಬಟ್ ನಾವು 3D ಅವರು ಲಿಮಿಟೇಷನ್ಸ್ ಇಲ್ಲ, 2Dನ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಈಗ ನಾನೇ ಇದೊಂದು ಸ್ಕೆಚ್ ಪ್ಯಾಡ್ ತಗೊಂಡು ಲಿಟ್ರಲ್ ಹೆಂಗ್ ಬೇಕೋ ಡ್ರಾ ಮಾಡ್ತಿದ್ದೀನಿ. ಈ ತರ ರಿಯಲ್ ಲೈಫಲ್ಲಿ ಬರೋದು ಇಲ್ಲ. ನಾನು ಈ ತರ ರಿಯಲ್ ಲೈಫಲ್ಲಿ ಡ್ರಾ ಮಾಡಕ್ಕೂ ಆಗಲ್ಲ. ಆಕಾಶದ ಮೇಲೆ ಬಿಡಿಸ್ಲಾ? ಲಾಜಿಕ್ ಕೇಳುತ್ತೆ, ಹೆಂಗ್ ಆಕಾಶದ ಮೇಲೆ ಬಿಡಿಸ್ಬಿಡ್ತೀಯಾ? ಅದಕ್ಕೆ ನಿಮ್ಗೆ ಒಂದು ಪೆನ್ನು ಪೇಪರ್ ಬೇಕು ಅಥವಾ ಕಂಪ್ಯೂಟರ್ ಆದ್ರೂ ಬೇಕು ಈ ತರ ಡ್ರಾಯಿಂಗ್ ಮಾಡಕ್ಕೆ, ಎಕ್ಸ್ಪ್ಲೇನ್ ಮಾಡಕ್ಕೆ, ರೈಟ್? ಸೊ 3D ಅವ್ರಿಗೆ ಲಾಜಿಕ್ ಕೇಳುತ್ತೆ, 2D ಅವ್ರಿಗೆ ಲಾಜಿಕ್ ಇಲ್ಲ. ಸೊ ನಾವು ಇದು ಹೆಂಗ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. 2Dನ ನಾವು ಬೇಕಾದ್ರೆ 3D ಅಂತಾನು ಕನ್ವರ್ಟ್ ಮಾಡಬಹುದು. ಬಟ್ ಅದು ಸ್ಟಿಲ್ 2D ವರ್ಲ್ಡ್ ಒಳಗಡೆ ಇರುತ್ತೆ, 3D ಆಗಲ್ಲ. ಅರ್ಥ ಆಯ್ತಾ? ಬೇಕಿದ್ರೆ 2Dನ ನಾವು 4D ಅಂತಾನು ಕನ್ಸಿಡರ್ ಮಾಡ್ಕೋಬಹುದು. ಬಟ್ ಇಟ್ ಸ್ಟಿಲ್ 2Dನೇ ಕ್ರಿಯೇಟ್ ಮಾಡ್ಬೋದು, ಬಟ್ ಸ್ಟಿಲ್ 2Dನೇ. 3D ಇಲ್ಲಿ ಕನ್ವರ್ಟ್ ಮಾಡೋಕ್ಕಾಗಲ್ಲ 4D ಅಂತ, ಸರಿನಾ? ಬಟ್ 2D ಅವರು 3D ಅವ್ರನ್ನ ಕಮ್ಯುನಿಕೇಶನ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ, 2D ಮತ್ತೆ 3D ಕಮ್ಯುನಿಕೇಶನ್ ಮಾಡೋಕ್ಕಾಗಲ್ಲ, ನೋ ಮ್ಯಾಟರ್ ವಾಟ್. ನಮ್ಮ ಹತ್ರ 3D ಅವ್ರ ಹತ್ರ ಎಷ್ಟೇ ಪವರ್ ಇದ್ರೂ 2D ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡಕ್ಕೆ ಆಗದೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ, ನೋ ಮ್ಯಾಟರ್ ವಾಟ್. 2D ಜೊತೆ ನಾವು ಕಮ್ಯುನಿಕೇಟ್ ಮಾಡಕ್ ಆಗಲ್ಲ, ನೋ ಮ್ಯಾಟರ್ ವಾಟ್. ಅಕಸ್ಮಾತ್ ಯಾವುದೋ ಒಂದು ಪ್ರೊಸೆಸ್ ಇಂದ 2D 3D ಅವ್ರ ಜೊತೆ ಮಾತಾಡಕ್ ಟ್ರೈ ಮಾಡಿದ್ರೆ ಅದನ್ನೇ 4th ವಾಲ್ ಅಂತಾರೆ. ಬ್ರೋಕನ್, 4th ವಾಲ್ ಬ್ರೋಕ್ ಮಾಡವನೇ ಅಂತ ಹೇಳ್ತಾರೆ. ಫೋರ್ತ್ ವಾಲ್ ಬ್ರೋಕ್ ಮಾಡೋದಂದ್ರೆ ಹೆಂಗೆ? ಈಗ ನಾವು ಒಂದು 3D ದುನಿಯಾದಲ್ಲಿ ಇದೀವಲ್ವಾ, ಇದು 3D. ವೈಟ್ 1 ಸೆಕೆಂಡ್, ಯಾವ ನಾನು ಡ್ರಾಯಿಂಗ್ ನೆಟ್ಟಿಗೆ ಬರೋಲ್ಲ. ಈಗ ಇದು 3D, ಓಕೆ? ಇದು 2Dನೇ ನಾನು ತೋರಿಸ್ತಾ ಇರೋದು ನಿಮಗೆ, ಬಟ್ ಇಟ್ ಸ್ಟಿಲ್ 2D. ನಾನು ತೋರಿಸಿರೋದು ಈ ಸ್ಕ್ರೀನ್ ನೀವು ನೋಡ್ತಿದ್ದೀರಲ್ಲ, ಅದು 2Dನೇ. ಬಟ್ ನಾನೊಂದು 3D ಅಸಂಪ್ಷನ್ ಕೊಟ್ಟಿದ್ದೀನಿ, ಈ ಕಾಂಟ್ರಾಕ್ಷನ್ ಹಾಕ್ಬಿಟ್ಟು. ಅಸಂಪ್ ಮಾಡ್ಕೊಳ್ಳೋದು ತಪ್ಪೇನೆ. ನಾನು ಹೇಳಂತ ಹೇಳಿದ್ದು 3D ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್ ಟು 2D. ಅದನ್ನ 2D ಆಗೋ ಕನ್ವರ್ಟ್ ಮಾಡ್ಬೋದು, 3D ಅಂತಾನು ಹೇಳ್ಬೋದು, 4D ಅಂತಾನು ಹೇಳ್ಬೋದು. ಬಟ್ ಸ್ಟಿಲ್ 2Dನೇ. ಬಟ್ ಜನಕ್ಕೆ ಅರ್ಥ ಆಗಲಿ ಅಂತ ನಾವು ಬೇಕಾದ್ರೆ ಏನ್ ಬೇಕಾದ್ರೂ ತೋರಿಸ್ಬೋದು. 4D ಒಳಗಡೆ ಹಿಂಗಿರುತ್ತೆ, 5D ಹಂಗಿರುತ್ತೆ, ಯಾಕಂದ್ರೆ ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ ಅಂತ ಅಂದೆ. ಬಟ್ ಅದು ಯಾವತ್ತಿದ್ರು 2Dನೇ, ಲಿಮಿಟೇಷನ್ಸ್ ಇಲ್ಲ ಅಂದ್ರೆ ಇಟ್ ಸ್ಟಿಲ್ 2D. ನಾವು ಏನಾಗುತ್ತೆ ಅಂದ್ರೆ, ಈಗ 4th ವಾಲ್ ಹೆಂಗ್ ಬ್ರೇಕ್ ಆಗುತ್ತೆ ಅಂತ ಹೇಳಿದ್ದು ಹೆಂಗೆ ಅಂದ್ರೆ, ನಾವು ಈ 3D ವರ್ಲ್ಡ್ ಒಳಗಡೆ ಇದ್ದೀವಿ, ಸರಿನಾ? ಈ 3D ವರ್ಲ್ಡ್ ಒಳಗಡೆ ಇರೋನು 4 ಗೋಡೆ ಇರುತ್ತೆ, ಒಂದಿಂಗೆ 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 ಒಂದಿಂಗೆ. ಸೊ ಈ ಪ್ರೊಸೆಸಲ್ಲಿ ಏನಾಗುತ್ತೆ, 4 ಗೋಡೆ ಇರುತ್ತೆ, ರೈಟ್? ಆ 4 ಗೋಡೆಯಲ್ಲಿ ಏನಾಗುತ್ತೆ, ಒಂದು ಗೋಡೆಯಲ್ಲಿ ಈ ಸ್ಕ್ರೀನ್ ಇರುತ್ತೆ, ನೀವು ನೋಡ್ತಾ ಇರೋದು, ಓಕೆ? 2Dದು ಎಕ್ಸಾಂಪಲ್, ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಈ ಕ್ಯಾರೆಕ್ಟರ್ ಗೊತ್ತೇ ಇಲ್ಲ. ಫಾರ್ ಎಕ್ಸಾಂಪಲ್ 2D ಇರೋನ್ಗೆ ಯಾವತ್ತೂ ಗೊತ್ತಾಗಲ್ಲ. ನೀವು ಲಿಮಿಟೇಷನ್ಸ್ ಇಲ್ಲ ಅಂತ ಹೇಳ್ದೆ ತಾನೆ, ಅವನು ಯಾವುದೇ ಕಾರಣಕ್ಕೂ ಮೇನ್ 3D ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಿಲ್ಲ. ಅವನು ಒಂದು ಕಥೆಯಲ್ಲಿ ಬ್ಯುಸಿ ಆಗವನೆ, ಅವನದೇ ಆದ ಕಥೆಯಲ್ಲಿ ಬ್ಯುಸಿ ಅವನೇ, ಅವನದೇ ಕತೆ ನಡೀತದೆ ಸಪ್ರೇಟ್ ಆಗಿ. ಅವನು ಅನ್ಕೊಂಡು ಇದೇ ರಿಯಲ್. 2D ಇರೋನ್ಗೆ ಅದೇ ರಿಯಲ್, ಇದೇ ರಿಯಲ್. 3D ಇರೋನಿಗೆ ಗೊತ್ತು ಇವನು ಫೇಕ್ ಅಲ್ಲ ಅವನೇ ಅಂತ, ಓಕೆ? ಯಾಕೆಂದ್ರೆ ನಾನು ಕ್ರಿಯೇಟ್ ಮಾಡಿದ್ದು. 3D ಇರೋನು 2Dನ ಕ್ರಿಯೇಟ್ ಮಾಡ್ದ, ರೈಟ್?
2D ತ್ರೀ ಡಿ ಕ್ರಿಯೇಟ್ ಮಾಡ್ರೆ 2D ಅವನು ಅನ್ಕೊಳ್ಳೋನು ಇದೇ ನಿಜ, ಅವನ ಜೀವನ ಹಿಂಗೆ ಐತೆ, ಅವನ ಜೀವನದಲ್ಲಿ ಡ್ರ್ಯಾಗನ್ಗಳವೆ, ಅನ್ಪದು ನಾಯಿ ಬದಲು ಚಿರತೆಗಳು ಅವ್ರ ಮನೆ ತುಂಬಾ ಇರ್ತವೆ, ಸಿಂಹಗಳ ಜೊತೆ ಬೇಟಾಡಕ್ ಹೋಯ್ತಾನೆ ಅಂತ ಅವನು ಅನ್ಕೊಂಡವನೆ. ಬಟ್ ಅದ್ಯಾವುದು ರಿಯಲ್ ಅಲ್ಲ, ನಮಗ್ ಗೊತ್ತು, ನಾವು ಇದನ್ನ ಅವನ ಜೀವನದಲ್ಲಿ ಹಾಕಿರೋದು ಕತೆ ಥ್ರೂ. ಓಕೆ, ಇದು ನಡೀತೈತೆ. ಬಟ್ ವಾಟ್ ಇಫ್ ಒನ್ ಆಫ್ ದಿಸ್ ಟೈಮ್ ಏನಾಗುತ್ತೆ ಅಂದ್ರೆ ಈ ಕ್ಯಾರೆಕ್ಟರ್ 2D ಕ್ಯಾರೆಕ್ಟರ್ ಮಿಸ್ಟೇಕ್ ಆಗಿ ನೋಯಿಂಗ್ಲಿ ಅಂಡ್ ನೋಯಿಂಗ್ಲಿ ಅದನ್ನು ನಾವೇ ಮಾಡಿರ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ ಈ ಕ್ಯಾರೆಕ್ಟರ್ ಏನಿದಾನೆ 2D ಕ್ಯಾರೆಕ್ಟರು ಬೈ ಮಿಸ್ಟೇಕ್ 2Dನ ಬಿಟ್ಟು 3D ಕೂತಿರೋ ನಮಗೆ ಜೊತೆ ಮಾತಾಡ್ಬಿಟ್ರೆ ಅವಾಗ ಅದನ್ನ 4th ವಾಲ್ನ ಬ್ರೇಕ್ ಮಾಡ್ತಾವ್ರೆ ಅಂತ ಹೇಳ್ಬೋದು. ಬಟ್ ಇವನ್ ದಿ ಎಂಡ್ ಇದನ್ನು ಕೂಡ ನಾವೇ ಬರ್ದಿರ್ತೀವಿ ಸ್ಕ್ರಿಪ್ಟಲ್ಲಿ ಬರ್ದಿರ್ತೀವಿ ದಟ್ 2D ಕ್ಯಾರೆಕ್ಟ್ರು 3D ಜನ ಥಿಯೇಟ್ರಲ್ಲಿ ನೋಡ್ತಾವ್ರೆ ಅಂತ ಹೇಳಿ ನಾವೇ ಕತೆ ಬರ್ದಿರ್ತೀವಿ. ಅವಾಗ ಅವನು ಏನಪ್ಪ ಜನ ನಾವುಗಳು ಕುತ್ಕೊಂಡು ಬೇರೆಯವ್ರು 3D ಕುತ್ಕೊಂಡು ನೋಡ್ತಾ ಇರೋರ್ಗೆ ಏನನ್ಸುತ್ತೆ, ಇವನೇ ನಮ್ಮ ಹತ್ರ ಮಾತಾಡ್ತಾವನೆ ಅಂತ. ಬಟ್ ಅವ್ನು ಮಾತಾಡ್ತಿಲ್ಲ, ನಾವು ಮಾಡಿಸಿದೀವಿ ಅವ್ನಿಗೆ ಆ ಥರ ಮಾತಾಡೋತಾರ. ಸೊ ಇಟ್ಸ್ ಕನ್ಸಿಡರ್ಡ್ 4th ವಾಲ್. ಇಷ್ಟೇ 4th ವಾಲ್ ಅಂದ್ರೆ, ಇನ್ನೇನು ಇಲ್ಲ. ಇದನ್ನ ಪಿಕ್ಚರ್ನ ವಿಡಿಯೋಗೆ ಬಿಡ್ತೀನಲ್ಲ, ಈಗ ಅರ್ಥ ಆಗಿರ್ಬೇಕು ನಿಮ್ಗೆ 2D ಅಂದ್ರೆ ಏನು, 3D ಅಂದ್ರೆ ಏನು, 4D ಅಂದ್ರೆ ಏನು ಅಂತ. 4D ಇನ್ನು ಈಗಲೇ ಬರಲ್ಲ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅದ್ರಲ್ಲಿ ಟೈಮ್ ಎಲ್ಲ ಕಾನ್ಸೆಪ್ಟ್ ಅನ್ನೋದಿದೆ, ಅದು ತುಂಬಾ ಕಾಂಪ್ಲಿಕೇಟೆಡ್. ಸದ್ಯಕ್ಕೆ 2D 3D ಅನ್ನೋದು ನಿಮ್ಗೊಂದು ಸಿಂಪಲ್ ಐಡಿಯಾ ಸಿಕ್ಕಿರ್ಬೇಕು ಅಷ್ಟೇ. ಮತ್ತೆ 4th ವಾಲ್ ಹೆಂಗ್ ಬ್ರೇಕ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಸಿಕ್ಕಿರ್ಬೇಕು. ದಟ್ಸ್ ಇಟ್. ಇನ್ನ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಸೆಕ್ಷನ್ ನೋಡಿ, ಇನ್ನ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.